ಹಾಯ್ ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ಚಿಕನ್ ತಂದೂರಿ ಪಾರ್ಸಲ್ಸ್. ಈ ಚಿಕನ್ ತಂದೂರಿ ಪಾರ್ಸಲ್ಸ್ ತುಂಬಾ ಟೇಸ್ಟಿ ಆ್ಯಂಡ್ ಕ್ರಿಸ್ಪಿಯಾಗಿರುತ್ತೆ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಮೊದಲು ಒಂದು ತವಾಗೆ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಸೇರಿಸಿಕೊಂಡು, ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ 1 ಚಮಚದಷ್ಟು ಬೆಳ್ಳುಳ್ಳಿಯನ್ನು ಸಣ್ಣಗೆ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ಬೇಕು. ಬೆಳ್ಳುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರುವ ತನಕ ಫ್ರೈ ಮಾಡಿಕೊಂಡು, ಆಮೇಲೆ 250 ಗ್ರಾಮ್ ಅಷ್ಟು ಬೋನ್ಲೆಸ್ ಚಿಕನನ್ನು ಕ್ಯೂಬಲ್ಲಿ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ಬೇಕು. ಈ ಚಿಕನನ್ನು ನಾವು ಒಂದು ಸ್ವಲ್ಪ ವೈಟ್ ಕಲರ್ ಬರುವ ತನಕ ಫ್ರೈ ಮಾಡ್ಕೊಳ್ಬೇಕು, ಇದನ್ನು ಕುಕ್ ಮಾಡ್ಕೊಳ್ಬೇಕು. ಅಂದರೆ ಚಿಕನ್ನ ಕಲರ್ ಸ್ವಲ್ಪ ಚೇಂಜ್ ಆಗುವ ತನಕ ನಾವು ಇದನ್ನು ಕುಕ್ ಮಾಡ್ಕೊಳ್ಬೇಕು. ನಂತರ ಅರ್ಧ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ಬೇಕು. ಆಮೇಲೆ ಇದಕ್ಕೆ ಕೆಲವು ಮಸಾಲೆಗಳನ್ನು ಸೇರಿಸ್ಕೊಳ್ಳಿಕ್ಕುಂಟು. ಅರ್ಧ ಚಮಚದಷ್ಟು ಉಪ್ಪು, ಅರ್ಧ ಚಮಚದಷ್ಟು ಮೆಣಸಿನ ಹುಡಿ, 1/4 ಚಮಚದಷ್ಟು ಕರಿಮೆಣಸಿನ ಹುಡಿ, 2 ಚಮಚದಷ್ಟು ತಂದೂರಿ ಮಸಾಲ, ಅರ್ಧ ಚಮಚದಷ್ಟು ಜೀರಿಗೆ ಹುಡಿ, ಹಾಗೆ ಅರ್ಧ ಚಮಚದಷ್ಟು ಕೊತ್ತಂಬರಿ ಹುಡಿ, ಆಮೇಲೆ ಅರ್ಧ ಚಮಚದಷ್ಟು ಚಿಲ್ಲಿ ಫ್ಲೇಕ್ಸ್, ಆಮೇಲೆ ಅರ್ಧ ಚಮಚದಷ್ಟು ಅರೆಗ್ಯಾನೋ. ಈಗ ಈ ಎಲ್ಲ ಮಸಾಲೆಗಳನ್ನು ಚಿಕನ್ಗೆ ಸೇರಿಸ್ಕೊಳ್ಬೇಕು. ಈ ಮಸಾಲೆಗಳನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. 1-2 ನಿಮಿಷಗಳವರೆಗೆ ಈ ಮಸಾಲೆಗಳನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆಮೇಲೆ 3-4 ಚಮಚದಷ್ಟು ನೀರನ್ನು ಸೇರಿಸ್ಕೊಳ್ಬೇಕು. ಈಗ ಪುನಃ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ, ಆಮೇಲೆ ತವಾದ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು 7-8 ನಿಮಿಷಗಳವರೆಗೆ ಈ ಚಿಕನನ್ನು ನಾವು ಕುಕ್ ಮಾಡ್ಕೋಬೇಕು. 8 ನಿಮಿಷ ಆಗಿದೆ. ಈ ಚಿಕನಲ್ಲಿದ್ದ ನೀರೆಲ್ಲ ಡ್ರೈ ಆಗಿದೆ. ಈಗ ಅರ್ಧ ಕಪ್ಪಷ್ಟು ಕ್ಯಾಪ್ಸಿಕಮನ್ನು ಸೇರಿಸ್ಕೊಂಡು, ಹಾಗೆ ಅರ್ಧ ಕಪ್ಪಷ್ಟು ನೀರುಳ್ಳಿಯನ್ನು ಸೇರಿಸ್ಕೊಳ್ಬೇಕು. ಕ್ಯಾಪ್ಸಿಕಮ್ ಮತ್ತು ನೀರುಳ್ಳಿಯನ್ನು ಸೇರಿಸ್ಕೊಂಡು ಇದನ್ನು ಚಿಕನ್ನೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ 1-2 ನಿಮಿಷಗಳವರೆಗೆ ಇದನ್ನು ಸ್ವಲ್ಪ ಕುಕ್ ಮಾಡಿ, ಆಮೇಲೆ 1 ಚಮಚದಷ್ಟು ಲೆಮನ್ ಜ್ಯೂಸನ್ನು ಸೇರಿಸ್ಕೊಂಡು, ನಂತರ 4 ಟೇಬಲ್ ಸ್ಪೂನ್ನಷ್ಟು ಫ್ರೆಶ್ ಕ್ರೀಮನ್ನು ಸೇರಿಸ್ಕೊಳ್ಬೇಕು. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಮಿಕ್ಸರನ್ನು ಒಂದು ಬೌಲ್ಗೆ ತೆಗೆದುಕೊಳ್ಬೇಕು. ಫ್ರೆಶ್ ಕ್ರೀಮನ್ನು ಸೇರಿಸುವ ಹೊತ್ತಿಗೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಫ್ರೆಶ್ ಕ್ರೀಮನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಇದು ಮಿಕ್ಸ್ ಆಗಿದೆ. ಇನ್ನು ಇದನ್ನು ನಾನೊಂದು ಬೌಲ್ಗೆ ತೆಗೆದುಕೊಳ್ತೇನೆ. ಈಗ ಈ ಚಿಕನ್ಗೆ ಒಂದು ಒಳ್ಳೆ ಸ್ಮೋಕಿ ಫ್ಲೇವರ್ ಕೊಡಲಿಕ್ಕೆ ಚಾರ್ಕೋಲ್ ಇರುವ ಸಣ್ಣ ಬೌಲನ್ನು ಚಿಕನ್ ಇರುವ ಬೌಲ್ ಒಳಗೆ ಇಡಬೇಕು. ಈಗ ಸ್ವಲ್ಪ ತುಪ್ಪವನ್ನು ಚಾರ್ಕೋಲ್ನ ಮೇಲೆ ಹಾಕಿ ಬೌಲನ್ನು ಒಂದು ಲಿಡ್ಡಿಂದ ಕ್ಲೋಸ್ ಮಾಡಿಕೊಂಡು 30 ಸೆಕೆಂಡಿಂದ 1 ನಿಮಿಷಗಳವರೆಗೆ ಹಾಗೆ ಬಿಡಿ. ಜಾಸ್ತಿ ಹೊತ್ತು ಸ್ಮೋಕ್ ಕೊಟ್ಟರೆ ಚಿಕನಲ್ಲಿ ಒಂದು ಕಹಿ ಟೇಸ್ಟ್ ಬರುತ್ತೆ. ಸೊ 1 ನಿಮಿಷ ಆದಮೇಲೆ ಇದನ್ನು ಓಪನ್ ಮಾಡಿಕೊಳ್ಳಿ. ಆಮೇಲೆ ಅರ್ಧ ಕಪ್ಪಿಂದ 1 ಕಪ್ಪಷ್ಟು ಮೊಜರೆಲ್ಲಾ ಚೀಸನ್ನು ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ. ಈಗ ನಮ್ಮ ಚಿಕನ್ ತಂದೂರಿ ಪಾರ್ಸಲ್ಸ್ ಮಿಕ್ಸ್ಚರ್ ರೆಡಿ ಆಯಿತು. ಈಗ ನಾವು ಒಂದು ಸ್ಲರಿಯನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ 1/3 ಕಪ್ಪಷ್ಟು ಮೈದಾವನ್ನು ತೆಗೆದುಕೊಂಡಿದ್ದೇನೆ. ಆಮೇಲೆ 1/4 ಚಮಚದಷ್ಟು ಸ್ವಲ್ಪ ಉಪ್ಪು, ಹಾಗೆ 1/4 ಚಮಚದಷ್ಟು ಚಿಲ್ಲಿ ಫ್ಲೇಕ್ಸನ್ನು ಸೇರಿಸ್ಕೊಂಡು, ಆಮೇಲೆ ಇದನ್ನು ಸ್ಲರಿ ಥರ ಕಲಿಸ್ಕೊಳ್ಳಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದನ್ನು ನಾವು ಕಲಿಸ್ಕೊಳ್ಬೇಕು. ನನಗೆ ನೀರು ಸ್ವಲ್ಪ ಕಮ್ಮಿ ಇದ್ದಕ್ಕೆ ಪುನಃ ನೀರನ್ನು ಸ್ವಲ್ಪ ಸೇರಿಸ್ಕೊಂಡು ಈಗ ನಾನು ಕಲಿಸ್ಕೊಳ್ತೇನೆ. ನೋಡಿ, ಇದು ಪರ್ಫೆಕ್ಟ್ ಆಗಿದೆ. ಇಷ್ಟು ಕನ್ಸಿಸ್ಟೆನ್ಸಿಯನ್ನು ನೀವು ಇಟ್ಕೊಳ್ಬೇಕು. ನೆಕ್ಸ್ಟ್ ನಾವು ಸಮೋಸದ ಶೀಟನ್ನು ತೆಗೆದುಕೊಳ್ಬೇಕು. ಮೊದಲು ಸಮೋಸದ ಶೀಟ್ನ ಮಧ್ಯದಲ್ಲಿ ಮೈದಾ ಪೇಸ್ಟನ್ನು ಅಪ್ಲೈ ಮಾಡಬೇಕು. ನಾವೀಗ ರೆಡಿ ಮಾಡಿದ ಸ್ಲರಿ ಉಂಟಲ್ಲ, ನಾನು ಅದನ್ನೇ ಇಲ್ಲಿ ಅಪ್ಲೈ ಮಾಡಿದ್ದು. ಆಮೇಲೆ ಸಮೋಸದ ಇನ್ನೊಂದು ಶೀಟನ್ನು ಈ ಥರ ಮೊದಲ ಶೀಟ್ನ ಮೇಲೆ ಇಡಬೇಕು. ಆಮೇಲೆ ನಾವೀಗ ರೆಡಿ ಮಾಡಿದ ಚಿಕನ್ ಫಿಲ್ಲಿಂಗನ್ನು ಶೀಟ್ನ ಮಧ್ಯದಲ್ಲಿ ಈ ಥರ ಇಡಬೇಕು. ಇಲ್ಲಿ ಫಿಲ್ಲಿಂಗನ್ನು ಓವರ್ ಫಿಲ್ ಮಾಡಲಿಕ್ಕೆ ಹೋಗಬೇಡಿ, ಮತ್ತು ಫೋಲ್ಡ್ ಮಾಡುವಾಗ ಕಷ್ಟ ಆಗಬಹುದು. ಇನ್ನು ನಾವು ಏನು ಮಾಡಬೇಕಂದ್ರೆ ಶೀಟ್ನ ಒಂದು ಸೈಡನ್ನು ಬಿಟ್ಟು ಉಳಿದ 3 ಸೈಡ್ಗೂ ಮೈದಾ ಪೇಸ್ಟನ್ನು ಅಪ್ಲೈ ಮಾಡ್ಕೊಳ್ಬೇಕು. ಈ ಚಿಕನ್ ತಂದೂರಿ ಪಾರ್ಸಲ್ಸ್ನ ಆ ತಂದೂರಿ ಫ್ಲೇವರ್ ಮತ್ತು ಸ್ಮೋಕಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಒಂದ್ಸಲ ನೀವು ಈ ರೆಸಿಪಿಯನ್ನು ಇಫ್ತಾರ್ಗೆ ಅಥವಾ ಯಾವಾಗಲಾದರೂ ಟ್ರೈ ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ 3 ಸೈಡ್ಗೂ ಮೈದಾ ಪೇಸ್ಟನ್ನು ಅಪ್ಲೈ ಮಾಡ್ಕೊಂಡಾದ್ಮೇಲೆ ಇನ್ನೇನು ಮಾಡಬೇಕಂದ್ರೆ ಮೈದಾ ಪೇಸ್ಟ್ ಅಪ್ಲೈ ಮಾಡಿದ ಸೈಡ್ ಉಂಟಲ್ಲ, ಅದನ್ನು ಮೊದಲು ಚಿಕನ್ ಫಿಲ್ಲಿಂಗ್ಗೆ ಈ ಥರ ಕವರ್ ಮಾಡಬೇಕು. ನಂತರ ಒಂದೊಂದೇ ಶೀಟ್ನ ಸೈಡನ್ನು ಒಂದರ ಮೇಲೆ ಒಂದು ಹಾಗೆ ಕವರ್ ಮಾಡ್ತಾ ನಾವು ಹೋಗಬೇಕು. ವಿಡಿಯೋದಲ್ಲಿ ತೋರಿಸಿದ ಹಾಗೆಯೇ ಎಲ್ಲವನ್ನು ನಾವು ಈ ಥರ ಕವರ್ ಮಾಡ್ಕೊಳ್ಬೇಕು. ನೋಡಿ, ಈಗ ನಮ್ಮ ಒಂದು ಚಿಕನ್ ತಂದೂರಿ ಪಾರ್ಸಲ್ ರೆಡಿ ಆಯಿತು. ನಾನು ಇನ್ನೊಂದು ಮಾಡಿ ತೋರಿಸ್ತೇನೆ. ಈಗ ಮೊದಲ ಥರನೇ ಶೀಟ್ನ ಮಧ್ಯದಲ್ಲಿ ಚಿಕನ್ ಫಿಲ್ಲಿಂಗನ್ನಿಟ್ಟು ಶೀಟ್ನ ಒಂದು ಸೈಡಿಂದ ಮೊದಲು ಕವರ್ ಮಾಡಬೇಕು. ನಂತರ ಇನ್ನೊಂದು ಸೈಡಿಂದ ಕವರ್ ಮಾಡಬೇಕು. ಆಮೇಲೆ ಮತ್ತೊಂದು ಸೈಡಿಂದ ಈ ಥರ ಕವರ್ ಮಾಡಬೇಕು. ಈಗ 3 ಸೈಡಿಂದ ಕವರ್ ಮಾಡ್ಕೊಂಡಾದ್ಮೇಲೆ ಈಗ ಉಳಿದಿರುವ ಒಂದು ಸೈಡಿಗೆ ಫ್ಲೋರ್ ಪೇಸ್ಟನ್ನು ಅಪ್ಲೈ ಮಾಡ್ಕೋಬೇಕು. ಆಮೇಲೆ ಇದನ್ನು ಈ ಥರ
ಅಂಟಿಸ್ಕೊಂಡು ನಾವು ಈ ಥರ ಕವರ್ ಮಾಡ್ಕೊಳ್ಬೇಕು. ಈ ಎರಡರಲ್ಲಿ ನಿಮಗೆ ಹೇಗೆ ಈಸಿ ಆಗ್ತದೆ ಹಾಗೆ ಮಾಡ್ಕೊಳ್ಳಿ. ಇದೇ ಥರ ನಾವು ಎಲ್ಲವನ್ನು ರೆಡಿ ಮಾಡ್ಕೊಳ್ಬೇಕು. ಈಗ ನಿಮಗೆ ಬೇಕಿದ್ರೆ ಹೀಗೇನೆ ಇದನ್ನು ಫ್ರೈ ಮಾಡಬಹುದು, ಆದರೆ ನಾವೀಗ ಇದನ್ನು ಎಕ್ಸ್ಟ್ರಾ ಕ್ರಿಸ್ಪಿ ಮಾಡ್ತಿದ್ದೇವೆ. ಅದಕ್ಕೋಸ್ಕರ ನಾವಾಗ ರೆಡಿ ಮಾಡಿದ್ದ ಫ್ಲೋರ್ ಸ್ಲರಿ ಉಂಟಲ್ಲ ಅದನ್ನು ಮತ್ತು ಬ್ರೆಡ್ ಕ್ರಮ್ಸನ್ನು ನಾನು ತೆಗೆದುಕೊಂಡಿದ್ದೇನೆ. ಈಗ ನಾವು ಒಂದು ಪಾರ್ಸಲನ್ನು ತೆಗೆದುಕೊಂಡು ಮೊದಲು ನಾವು ಫ್ಲೋರ್ ಸ್ಲರಿಯಲ್ಲಿ ಚೆನ್ನಾಗಿ ಡಿಪ್ ಮಾಡ್ಕೊಳ್ಬೇಕು. ಈ ಪಾರ್ಸಲನ್ನು ಸ್ಲರಿಯಲ್ಲಿ ಮೊದಲು ಚೆನ್ನಾಗಿ ಕೋಟ್ ಮಾಡ್ಕೊಳ್ಬೇಕು. ನಂತರ ನಾವು ಪಾರ್ಸಲನ್ನು ತೆಗೆದುಕೊಂಡು ಬ್ರೆಡ್ ಕ್ರಮ್ಸಲ್ಲಿ ಹಾಕಬೇಕು. ಈಗ ನಾವು ಈ ಪಾರ್ಸಲನ್ನು ಬ್ರೆಡ್ ಕ್ರಮ್ಸಿಂದ ಚೆನ್ನಾಗಿ ಕೋಟ್ ಮಾಡ್ಕೊಳ್ಬೇಕು. ಪಾರ್ಸಲ್ನ ಎಲ್ಲ ಕಡೆ ಚೆನ್ನಾಗಿ ಬ್ರೆಡ್ ಕ್ರಮ್ಸಿಂದ ಕೋಟ್ ಮಾಡ್ಕೊಳ್ಬೇಕು. ಈ ಥರ ನಾವು ಎಲ್ಲ ಪಾರ್ಸಲ್ಸ್ಗಳನ್ನು ಮೊದಲು ರೆಡಿ ಮಾಡ್ಕೊಳ್ಬೇಕು. ನೋಡಿ, ನಾನು ಎಲ್ಲ ಪಾರ್ಸಲ್ಸ್ಗಳನ್ನು ರೆಡಿ ಮಾಡಿಟ್ಕೊಂಡಿದ್ದೇನೆ. ಈಗ ಈ ಪಾರ್ಸಲ್ಸ್ಗಳನ್ನು ಫ್ರೈ ಮಾಡಲಿಕ್ಕೆ ಎಣ್ಣೆಯನ್ನು ಬಿಸಿ ಮಾಡ್ಕೊಂಡಿದ್ದೇನೆ. ಈ ಪಾರ್ಸಲ್ಸ್ಗಳನ್ನು ಕೇರ್ಫುಲ್ ಆಗಿ ಎಣ್ಣೆಯಲ್ಲಿ ತೆಗೆದುಕೊಂಡು ಗ್ಯಾಸ್ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನಾವು ಈ ಥರ ಇದರ ಮೇಲೆ ಎಣ್ಣೆ ಹಾಕೋದ್ರಿಂದ ಪಾರ್ಸಲ್ಸ್ ಉಬ್ಬಿಕೊಂಡು ಬರ್ತದೆ. ಒಂದು ಸೈಡಿಂದ ಒಳ್ಳೆ ಫ್ರೈ ಆದಮೇಲೆ ಅದರ ಸೈಡ್ ಚೇಂಜ್ ಮಾಡಿಕೊಂಡು ಇನ್ನೊಂದು ಸೈಡಿಂದಲೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಪಾರ್ಸಲ್ಸ್ಗಳಿಗೆ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಇನ್ನು ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ. ನೋಡಿ, ನಮ್ಮ ಟೇಸ್ಟಿ ಆ್ಯಂಡ್ ತುಂಬಾ ಕ್ರಿಸ್ಪಿಯಾಗಿರುವಂಥ ಚಿಕನ್ ತಂದೂರಿ ಪಾರ್ಸಲ್ಸ್ ರೆಡಿಯಾಗಿದೆ. ಈ ರೆಸಿಪಿಯನ್ನೊಮ್ಮೆ ನೀವು ಟ್ರೈ ಮಾಡ್ಕೊಂಡು ನೋಡಿ, ಎಲ್ರಿಗೂ ತುಂಬಾ ಇಷ್ಟ ಆಗಬಹುದು. ಈ ಪಾರ್ಸಲ್ಸ್ ಒಳಗಿನಿಂದ ಕ್ರೀಮಿ ಆ್ಯಂಡ್ ಜ್ಯೂಸಿಯಾಗಿ ಹೊರಗಿನಿಂದ ತುಂಬಾ ಕ್ರಿಸ್ಪಿಯಾಗಿದೆ. ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿಕೊಂಡ್ರೆ ಕಮೆಂಟ್ಸ್ ಮೂಲಕ ತಿಳಿಸಲು ಮಾತ್ರ ಮರಿಬೇಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್.